ಕರುನಾಡು ಟಿವಿಗೆ ಸ್ವಾಗತ. ಸುದ್ದಿಗಾಗಿ ನಾವಲ್ಲ, ನೈಜ ಸುದ್ದಿಗಾಗಿ ನಾವು. ಇಂದಿನ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಮುಖ ಸುದ್ದಿಗಳ ವಿವರ. ಕರುನಾಡು ಟಿವಿಗೆ ಸ್ವಾಗತ. ನಾನು ಸೌಂದರ್ಯ. ಈ ದಿನದ ಪ್ರಮುಖ ಸುದ್ದಿಗಳು: ಲಾರಿ ಮತ್ತು ಕೆಎಸ್ಆರ್ಟಿಸಿ ಬಸ್ ನಡುವೆ ಭೀಕರ ಅಪಘಾತ, 3 ಸ್ಥಳದಲ್ಲೇ ಸಾವು. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಗುಂಡೇನಹಳ್ಳಿ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಕುರಿ ಮತ್ತು ಮೇಕೆಗಳನ್ನು ಸಾಗಿಸುತ್ತಿದ್ದ ಲಾರಿಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ 3 ಜನರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಪಘಾತದಲ್ಲಿ ಸೀನಪ್ಪ ವಯಸ್ಸು 50, ನಜೀರ್ ಅಹಮದ್ ವಯಸ್ಸು 36 ಮತ್ತು ಆನಂದ್ ವಯಸ್ಸು 42 ಮೃತಪಟ್ಟಿದ್ದಾರೆ. ಈ ಘಟನೆ ಬಗ್ಗೆ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೈಲಿನ ಕಟ್ಟುನಿಟ್ಟಿನ ನಿಯಮಗಳಿಂದ ದರ್ಶನ್ ನೊಂದು ಹೋಗಿದ್ದಾರೆ. ಎಸ್, ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಿಕ್ಕಿದ್ದ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದ್ದು ದರ್ಶನ್ಗೆ ಯಾವುದೇ ವಿಶೇಷ ಸವಲತ್ತು ನೀಡಬಾರದೆಂದು ಆದೇಶಿಸಿದೆ. ಈಗ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಟ್ಟುನಿಟ್ಟಿನ ನಿಯಮಗಳಂತೆ ಕಾಲ ಕಳೆಯುತ್ತಿದ್ದಾರೆ. ಮನೆ ಊಟ, ಹೆಚ್ಚುವರಿ ಬೆಡ್ಶೀಟ್, ಐಷಾರಾಮಿ ಸೌಲಭ್ಯಗಳಿಲ್ಲದೆ ಜೈಲು ಊಟ ಮಾತ್ರವೇ ಸಿಗುತ್ತಿದೆ. ದರ್ಶನ್ 2 ಬೆಡ್ಶೀಟ್ ಕೇಳಿದರೂ ನಿಯಮದಂತೆ ಒಂದೇ ಕೊಟ್ಟಿದ್ದಾರೆ. ಹಿಂದೆ ಸಿಕ್ಕಿದ್ದ ಎಲ್ಲಾ ಸೌಲಭ್ಯಗಳನ್ನು ಈಗ ಇಲ್ಲದಂತಾಗಿದೆ. ಇದು ದರ್ಶನ್ಗೆ ತೊಂದರೆಯಾಗಿದೆ. ಮಳೆ ಬಂದರೂ ಪ್ಯಾಸೆಂಜರ್ ಮಿಸ್ ಆಗೋದೇ ಇಲ್ಲ. ಆಟೋ ಚಾಲಕನ ಜುಗ್ಗಾಡ್ ನೋಡಿ. ಎಸ್, ಇತ್ತೀಚೆಗೊಂದು ಆಟೋ ಚಾಲಕನ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಮಳೆ ನೀರಿನಿಂದ ರಸ್ತೆ ತುಂಬಿದರೂ ಕೂಡ ಆತ ಪ್ಯಾಸೆಂಜರ್ ಗಳನ್ನು ಪಿಕಪ್ ಮಾಡೋದನ್ನ ಮಾತ್ರ ಬಿಟ್ಟಿಲ್ಲ. ಆಟೋ ಹತ್ತಲು ಕಷ್ಟವಾಗುತ್ತೆ ಅಂದಾದ್ಮೇಲೆ ಆಟೋ ಚಾಲಕನು ಆಟೋಗೆ ಕಟ್ಟಿದ್ದ ಸಣ್ಣ ಏಣಿಯನ್ನು ಇಳಿಸಿ ಪ್ಯಾಸೆಂಜರ್ ಗಳನ್ನು ಸಹಜವಾಗಿ ಹತ್ತುವಂತೆ ಮಾಡಿದ್ದಾನೆ. ಈ ಆಯಾಸದ ಜುಗ್ಗಾಡ್ ನೋಡಿ ನೆಟ್ಟಿಗರು ಬಹಳಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತದೆ ಎಂಬ ಮಾತು ಈ ವಿಡಿಯೋ ನೋಡಿ ಮತ್ತೆ ಸಾಬೀತಾಯಿತು. ನಟಿ ಹರ್ಷಿಕಾ ಪೂರ್ಣಚ್ಚ ಮನೆ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ. ಹೌದು, ಇಂದು ಕೃಷ್ಣ ಜನ್ಮಾಷ್ಟಮಿ ದೇಶಾದ್ಯಂತ ಧಾರ್ಮಿಕ ಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ಭಕ್ತರು ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸುತ್ತಿರುವಾಗ ನಟಿ ಹರ್ಷಿಕಾ ಪೂರ್ಣಚ್ಚ ತಮ್ಮ ಮನೆಯಲ್ಲೂ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಅವರು ತಮ್ಮ ಮಗಳು ತ್ರಿದೇವಿಗೆ ಕೃಷ್ಣ ವೇಷ ಹಾಕಿಸಿ ಒಂದು ಪುಟ್ಟ ಕ್ಯೂಟ್ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಪುಟಾಣಿ ಕೃಷ್ಣನಂತೆ ತ್ರಿದೇವಿ ಕಣ್ಮುಂದೆ ಕಾಣಿಸಿಕೊಂಡಿದ್ದು ಎಲ್ಲರ ಮನ ಗೆದ್ದಿದ್ದಾರೆ. ಇದಾಗಿತ್ತು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ. ಕರುನಾಡು ಟಿವಿಗೆ ಸ್ವಾಗತ. ಸುದ್ದಿಗಾಗಿ ನಾವಲ್ಲ, ನೈಜ ಸುದ್ದಿಗಾಗಿ ನಾವು. ಇಂದಿನ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಮುಖ ಸುದ್ದಿಗಳ ವಿವರ.